ಡಿಜೆ ಬಳಕೆಗೆ ಬ್ರೇಕ್. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಯಾವುದೇ ಕಾರಣಕ್ಕೂ ಡಿಜೆ ಬಳಸಲು ಅವಕಾಶವಿಲ್ಲ ಎಂದು ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಸ್ಪಷ್ಟಪಡಿಸಿದ್ದಾರೆ. ಡಿಜೆ ಬಳಕೆಗೆ ಸಂಬಂಧಿಸಿದಂತೆ ಈಗಾಗಲೇ ಸಮುದಾಯದ ಮುಖಂಡರೊಂದಿಗೆ ಸಭೆ ನಡೆಸಲಾಗಿದ್ದು, ಈ ಬಾರಿಯೂ ಡಿಜೆ ಬಳಸುವುದಿಲ್ಲ ಎಂದು ಮುಖಂಡರು ಸಹಕಾರದ ಭರವಸೆ ನೀಡಿದ್ದಾರೆ. ಸರ್ಕಾರದ ನಿಯಮಗಳು ಹಾಗೂ ನ್ಯಾಯಾಲಯದ ನಿರ್ದೇಶನಗಳ ಹಿನ್ನೆಲೆಯಲ್ಲಿ ಡಿಜೆ ಬಳಕೆಗೆ ನಿರ್ಬಂಧವಿದ್ದು, ಈದ್ ಮಿಲಾದ್ ಮಾತ್ರವಲ್ಲದೆ ಮುಂದಿನ ಗಣಪತಿ ಹಬ್ಬದಲ್ಲಿಯೂ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುವುದು ಎಂದು ಎಸ್ಪಿ ತಿಳಿಸಿದ್ದಾರೆ. ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಜಮಖಂಡಿ ನಗರದಲ್ಲಿ ಪೊಲೀಸ್ ಇಲಾಖೆ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದೆ. ಇಂದು ಮಧ್ಯಾಹ್ನ 12 ಗಂಟೆಗೆ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಅವರು ಜಮಖಂಡಿ ನಗರಕ್ಕೆ ಭೇಟಿ ನೀಡಿ ಈದ್ ಮಿಲಾದ್ ಮೆರವಣಿಗೆ ಹಿನ್ನೆಲೆಯಲ್ಲಿ ಕೈಗೊಂಡಿರುವ ಪೊಲೀಸ್ ಬಂದೋಬಸ್ತ್, ಸಂಚಾರ ವ್ಯವಸ್ಥೆ ಹಾಗೂ ಭದ್ರತಾ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಜಮಖಂಡಿ ನಗರದಲ್ಲಿ ನಡೆಯಲಿರುವ ಮೆರವಣಿಗೆಯಲ್ಲಿ ಸುಮಾರು 5 ರಿಂದ 6 ಸಾವಿರ ಜನರು ಭಾಗವಹಿಸುವ ನಿರೀಕ್ಷೆಯಿದ್ದು, 4 ರಿಂದ 5 ಕಿಲೋಮೀಟರ್ ಮಾರ್ಗದಲ್ಲಿ ಮೆರವಣಿಗೆ ಸಾಗಲಿದೆ. ಪ್ರಮುಖ ಜಂಕ್ಷನ್ಗಳಲ್ಲಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದ್ದು, ಅಗತ್ಯ ಸ್ಥಳಗಳಲ್ಲಿ ಟ್ರಾಫಿಕ್ ಡೈವರ್ಷನ್ ವ್ಯವಸ್ಥೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಜಮಖಂಡಿ ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್, ಸಿಪಿಐ ಮಲ್ಲಪ್ಪ ಮಡ್ಡಿ, ನಗರ ಠಾಣೆ ಪಿಎಸ್ಐ ಅನಿಲ್ ಕುಂಬಾರ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು. ನಮಸ್ಕಾರ. ನಮ್ಮ ಇಲಾಖೆಯಿಂದ ನಮ್ಮ ಆಫೀಸರ್ ಪರವಾಗಿ ನಾನೆಲ್ಲರಿಗೆ ಈದ್ ಹಬ್ಬದ ಶುಭಾಶಯ ತಿಳಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೆ. ಅದೇ ರೀತಿ ನಾವು ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ಲಾಸ್ಟ್ 1 ವಾರದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಲಿಮಿಟ್ಸಲ್ಲಿ, ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಮ್ಮ PSI ಅವರು, ನಮ್ಮ ಇನ್ಸ್ಪೆಕ್ಟರ್, ನಮ್ಮ DSP ಅವರು ಶಾಂತಿ ಸಭೆ ಕಂಡಕ್ಟ್ ಮಾಡಿದ್ದಾರೆ. ಅಲ್ಲಿ ಲೀಡರ್ಸ್ ಕೂಡ ನಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಪ್ರತಿ ಸರಿ ಎಲ್ಲರ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಹೇಗೆ ನಾವು ಮಾಡ್ತೀವಿ, ಈ ಸರಿ ಕೂಡ ಅದೇ ರೀತಿ ನಾವು ಆಚರಣೆ ಮಾಡ್ತೀವಿ, ಆ ಥರ ಭರವಸೆ ಕೊಟ್ಟಿದ್ದಾರೆ. ನಮ್ಮ ಜಮಖಂಡಿ ವ್ಯಾಪ್ತಿಯಲ್ಲಿ ದೊಡ್ಡ ಮಟ್ಟದ ಪ್ರೊಸೆಷನ್ ಆಗುತ್ತೆ. ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗಿ ಸುಮಾರು 4-5 ಕಿಲೋಮೀಟರ್ ರೂಟಲ್ಲಿ ಆಲ್ಮೋಸ್ಟ್ 5,000 ರಿಂದ 6,000 ಜನ ಇರ್ತಾರೆ. 8-9 ಗಂಟೆಗೆ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ 1 ಗಂಟೆ ತನಕ ಅವ್ರು ಮುಗಿಸ್ತಾರೆ. ಅದಕ್ಕೆ ಇವರು ಪೂರ್ತಿ ರೀತಿ ಪ್ರಿಪೇರ್ ಆಗಿದ್ದಾರೆ. ನಮ್ಮಲ್ಲಿ ಏನು ಬೇರೆ ಬೇರೆ ಸ್ಟ್ರೈಕಿಂಗ್ ಫೋರ್ಸಸ್ ಇರುತ್ತೆ, DR ಪಾರ್ಟಿ ಇರುತ್ತೆ, KSRP ಇರುತ್ತೆ, ಹೋಮ್ ಗಾರ್ಡ್ಸ್ ಇರುತ್ತೆ, ಇವತ್ತು ಬಂದೆಲ್ಲ ರಿಪೋರ್ಟ್ ಆಗಿದ್ದಾರೆ. ನಿನ್ನೆ ಕೂಡ ಅವರು ಮೀಟಿಂಗ್ ಮಾಡಿದ್ರು. ರೂಟಲ್ಲಿ ಡ್ರೋನ್ ಸರ್ವೆ ಕೂಡ ಇವತ್ತು ಮಾಡಿಸಿದ್ದಾರೆ. ಏನೇನು ಪ್ರಿಪ್ರೇಷನ್ ಆಗಬೇಕು, ಲೀಡರ್ಸ್ ಜೊತೆ ಕಂಟಿನ್ಯೂಸ್ ಇವರು ಟಚಲ್ಲಿ ಇದ್ದಾರೆ. ಸೇಮ್ ಇದೇ ರೀತಿ ಪ್ರಿಪ್ರೇಷನ್ ಬೇರೆ ಲಿಮಿಟ್ಸಲ್ಲಿ ಕೂಡ ಆಗಿದೆ. ನಮ್ಮ DSPs ಅವರು ಎಲ್ಲ ಸ್ಟೇಷನಲ್ಲಿ ಇವತ್ತು ನಮ್ಮ DSP ಜಮಖಂಡಿ ಅವರು ಎಲ್ಲ ಸ್ಟೇಷನ್ ಸ್ಟಾಫ್ಗೆ ಕರೆದುಬಿಟ್ಟು ಪರ್ಸ್ನಲಿ ಅವರಿಗೆ ಬ್ರೀಫ್ ಮಾಡಿದ್ದಾರೆ. ಈಗ ನಮಗೆ ಸಕ್ಸಸ್ ಫಾರ್ಮುಲಾ ಏನಿದೆ, ನಾವು ಒಂದು ಟೀಮ್ ಆಗಿ ಕೆಲಸ ಮಾಡಿದರೆ, ಅದನ್ನು ಕಾನ್ಸ್ಟೇಬಲ್ ಫೀಲ್ಡ್ ಮೇಲೆ ಇದ್ದಾಗ ಕಾನ್ಸ್ಟೇಬಲ್ಗೆ ಸೇಮ್ ಶಕ್ತಿ, DSPಗೆ ಸೇಮ್ ಶಕ್ತಿ, ಎಲ್ಲ ಟೀಮ್ ಆಗಿ ಒಟ್ಟಾಗಿ ನಾವು ಕೆಲಸ ಮಾಡಿದರೆ, ಮತ್ತು ಪಬ್ಲಿಕ್ ಕಾರ್ಪೊರೇಷನ್ ಇದೆ ನಮಗೆ. ಈದ್ ಮಿಲಾದ್ ಮತ್ತು ಮುಂದಿನ ದಿನದಲ್ಲಿ ಗಣಪತಿ ಹಬ್ಬ ಪೀಸ್ಫುಲ್ ಆಗಿ ಹೋಗುತ್ತೆ. ತಮ್ಮ ಮುಖಾಂತರ ನಾನು ಪಬ್ಲಿಕ್ಗೆ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ 2 ಹಬ್ಬ ಪೀಸ್ಫುಲ್ ಆಗಿ ಮುಗಿಸೋಣ. DJಗೆ ನಾವು ಅನುಮತಿ ಕೊಡ್ತಾ ಇಲ್ಲ. ನಾವು ಈಗಾಗಲೇ ಪ್ರೆಸ್ಸಲ್ಲಿ ಈದ್ ಮಿಲಾದಲ್ಲಿ ಕೂಡ ಯಾವುದು DJ ಯೂಸ್ ಆಗ್ತಾ ಇಲ್ಲ. ಆ ಕಮ್ಯುನಿಟಿ ಅವರೇ ಬಂದುಬಿಟ್ಟು ನಮಗೆ ಅವ್ರ ಕಡೆಯಿಂದಾನೆ ಹೇಳಿದ್ದಾರೆ, ನಾವು ಯಾವುದು DJ ಯೂಸ್ ಮಾಡಲ್ಲ. ಹೋದ ಸರಿ ಕೂಡ ಅವ್ರು ಮಾಡಲಿಲ್ಲ. ಈ ಸರಿ ಕೂಡ ಇಡೀ ಡಿಸ್ಟ್ರಿಕ್ಟಲ್ಲಿ ಎಲ್ಲಿ DJ ಯೂಸ್ ಆಗ್ತಾ ಇಲ್ಲ. ಅವರು ಇದೇ ರೀತಿ ನಾವು ಗಣಪತಿಗೆ ಕೂಡ ಅದೇ ರೀತಿ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದೀವಿ. ಮತ್ತು ಇದು ನಮ್ಮ ರಿಸ್ಟ್ರಿಕ್ಷನ್ ಇಲ್ಲ, ಇದು ಸರ್ಕಾರದ ರಿಸ್ಟ್ರಿಕ್ಷನ್ ಇದೆ. ಎಲ್ಲ ಜಿಲ್ಲೆಯಲ್ಲಿ ಸೇಮ್ ಇದೆ, ಸುಪ್ರೀಂ ಕೋರ್ಟ್ ಕಾಯ್ದೆ ಪ್ರಕಾರ ಇದೆ. ಆ ಪ್ರಕಾರ DJ ಅವಕಾಶ ಇಲ್ಲ. ಈಗ 4 ರಿಂದ 5 ಕಿಲೋಮೀಟರ್ ರ್ಯಾಲಿ ಇರುತ್ತೆ ಬೆಳಗ್ಗೆ. ಟ್ರಾಫಿಕ್ ಸಮಸ್ಯೆ ಬಗ್ಗೆ ಅದು ಏನು ಕ್ರಮಗಳು? ಸ್ವಲ್ಪ ಇವರು ಡೈವರ್ಷನ್ ಪ್ಲಾನ್ ಮಾಡಿದ್ದಾರೆ ಅಂತ. ಇವರು ಏನು ಮಾಡಿದ್ದಾರೆ, ಎಲ್ಲ ಇಂಪಾರ್ಟೆಂಟ್ ಜಂಕ್ಷನ್ಸಲ್ಲಿ ಅಲ್ಲಿ ಸಿಬ್ಬಂದಿ ಹಾಕಿದ್ದಾರೆ. ಮತ್ತು ಮೇನ್ ಇದರಲ್ಲಿ 4 ರಿಂದ 5 ಕಿಲೋಮೀಟರ್ ರ್ಯಾಲಿಯಲ್ಲಿ ಮೇನ್ ನೋಡೋದು ಪಾಯಿಂಟ್ ಏನಿದೆ, ರ್ಯಾಲಿ ಮಧ್ಯದಲ್ಲಿ ಗ್ಯಾಪ್ ಆಗಿ ಬರೋದು. ಒಂದು ಸರಿ ಅವ್ರು ಸ್ಟಾರ್ಟ್ ಮಾಡಿದರೆ ಒಟ್ಟಿಗೆ ಹೋದರೆ ಅಂದರೆ 15 ಮಿನಿಟ್ಸ್ 20 ಮಿನಿಟ್ಸ್ ಆ ಪ್ರಕಾರ ಟ್ರಾಫಿಕ್ ಡೈವರ್ಷನ್ ಮಾಡ್ತಾರೆ. ಸೊ ಆ ಗ್ಯಾಪ್ ಬಗ್ಗೆ ಒಂದೇ ಲೈನಲ್ಲಿ ಹೋಗ್ತಾ ಇರಬೇಕು ಅಂತ, ಮತ್ತು ಗ್ಯಾಪ್ ಆಗಿಬರೋದು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತಾರೆ. ಕೆಲವು ಕಡೆ ಡೈವರ್ಷನ್ ಕೂಡ ಇವರು ಕೊಟ್ಟಿದ್ದಾರೆ. ಮತ್ತು ಇವತ್ತು ತಮ್ಮ ಮುಖಾಂತರ, ಮೀಡಿಯಾ ಮುಖಾಂತರ ಯಾವ್ಯಾವ ರೂಟಲ್ಲಿ ಪ್ರೊಸೆಷನ್ ಹೋಗ್ತಾ ಇದೆ ಆ ಟೈಮಲ್ಲಿ ಪಬ್ಲಿಕ್ ಅವರು ಸ್ವಲ್ಪ ಅವ್ರದ್ದು ಮೂವ್ಮೆಂಟ್ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿದ್ರೆ ಅವ್ರಿಗೆ ಕೂಡ ತೊಂದರೆ ಕಮ್ಮಿ ಆಗುತ್ತೆ. ಆ ಥರ ಇವರು ಪ್ರೆಸ್ ರಿಲೀಸ್ ಕೂಡ ಕೊಡ್ತಾರೆ. ಮತ್ತು ಇಮಿಡಿಯೇಟ್ಲಿ ಇದು ಪ್ರೊಸೆಷನ್ ಆದ ನಂತರ ಇಮಿಡಿಯೇಟ್ಲಿ ರೋಡ್ ಕ್ಲಿಯರ್ ಮಾಡಬೇಕು, ಇರೋ ಟ್ರಾಫಿಕ್ ಕ್ಲಿಯರ್ ಮಾಡಬೇಕು, ಅದ್ರ ಬಗ್ಗೆ ಕೂಡ ಇವರು ಸ್ಪೆಷಲ್ ಗಮನ ಕೊಡ್ತಾ ಇದ್ದಾರೆ. ನಾವು ನೋಡಿದರೆ ಇವತ್ತು ನಮ್ಮ ಡಿಪ್ಲಾಯ್ಮೆಂಟ್ ಇವತ್ತು ಸ್ಟಾರ್ಟ್ ಆಗಿದೆ. ನಾಳೆ ಬೆಳಿಗ್ಗೆಯಿಂದ ಇಲ್ಲ, ಇವತ್ತು ಎಲ್ಲ ಕಡೆ ಪೊಲೀಸ್ ಡಿಪ್ಲಾಯ್ಮೆಂಟ್ ಇದೆ. ಇವತ್ತು ನಾಳೆ ನಾಡಿದ್ದು 3 ದಿವಸ ನಾವು ಎಲ್ಲರೂ ಫೀಲ್ಡಲ್ಲಿ ಇರ್ತೀವಿ.